ನಿಮ್ಮ ಮನೆಯಲ್ಲಿ ಯಾವುದೋ ಕಾರ್ಯಕ್ಕೆ, ಪೂಜೆಗೆ, ಸಂಕಲ್ಪಕ್ಕೆ ಅಂತ ಒಂದು ತೆಂಗಿನಕಾಯಿ ಕಳಶದಲ್ಲಿ ಸ್ಥಾಪನೆ ಮಾಡಿದಿರಿ. ಅದಕ್ಕಿಷ್ಟು ದಿನ, ಕೆಲವರು ವಾರಕ್ಕೊಮ್ಮೆ ಬದಲಾಯಿಸ್ತೀರಾ, ಕೆಲವರು 15 ದಿನಕ್ಕೊಮ್ಮೆ ಬದಲಾಯಿಸ್ತೀರಾ, ಕೆಲವರು ತಿಂಗಳಿಗೊಮ್ಮೆ ಬದಲಾಯಿಸ್ತೀರಾ, ಹುಣ್ಣಿಮೆ ಬದಲಾಯಿಸ್ತೀರಾ, ಅಮಾವಾಸ್ಯೆಗೊಮ್ಮೆ ಬದಲಾಯಿಸ್ತೀರಾ. ರೈಟ್, ಸರಿ. ಆ ಸಂದರ್ಭದಲ್ಲಿ ಆ ಒಂದು ವಿಶೇಷ ಏನು ನೀವು ಪೂಜೆ, ಸಂಕಲ್ಪ, ನಿಮಗೆ ಗೊತ್ತಿಲ್ಲದೆಯೇ ನಿಮ್ಮ ಆ ಒಂದು ಪುಣ್ಯ ಕಾರ್ಯ ಆ ಒಂದು ಕಳಶದಲ್ಲಿ ಸ್ಥಾಪನೆಯಾಗಿ ಆ ಕಳಶದ ತೆಂಗಿನಕಾಯನ್ನ ಪ್ರಸಾದ ಪೂರ್ವಕವಾಗಿ ಮಾಡಲು ನೀವು ಒಡೆದಾಗ, ಅಡಿಗೆ ಮಾಡಲು ಅದರಲ್ಲಿ ಹೂ ಬಿಟ್ಟಿದ್ದರೆ ಖಂಡಿತ ನಿಮ್ಮ ಮನೆಯಲ್ಲಿ ನೀವು ಯಾವುದೋ ಅಂದುಕೊಳ್ಳುವ ಒಂದು ಶುಭ ಕಾರ್ಯ ಅತಿ ಶೀಘ್ರದಲ್ಲಿಯೇ ಫಲಿತಾಂಶ ತಂದು ಕೊಡುತ್ತದೆ. ಹೌದು, ಪ್ರಕೃತಿ ನಾವು ಕೇಳಲೇಬೇಕು ಅಂತ ಏನಲ್ಲ. ಅಯ್ಯ ನನಗ್ ಕೊಡು, ಅಯ್ಯ ನನಗ್ ದಾರಿ ತೋರಿಸು, ಅಯ್ಯ ನನಗ್ ಬಲ ಕೊಡು, ಅಯ್ಯ ನನಗೆ ಧೈರ್ಯ ಕೊಡು, ಸ್ಥೈರ್ಯ ಕೊಡು, ಉದ್ಯೋಗ ಕೊಡು, ಮದುವೆ ಮಾಡಿಸು, ಎಲ್ಲೋ ಒಂದು ಕೋರಿಕೆಗಳಿರುತ್ತೆ. ನಿತ್ಯ ಭಗವಂತನ ಹತ್ರ ಒಂದು ಕಳಶ ಸ್ಥಾಪನೆಯೋ, ಏನೋ ಒಂದು ಪುಟ್ಟ ನೈವೇದ್ಯ ಇಟ್ಟು, ಏನೋ ಒಂದು ಅಷ್ಟೋತ್ತರ ಹೇಳ್ಕೊಂಡು ನಮ್ಮ ಮಟ್ಟಕ್ಕೆ ಧೂಪಂ ದೀಪಂ ನೈವೇದ್ಯಂ ಅರ್ಘ್ಯಂ ಪಾದ್ಯಂ ಸಮರ್ಪಯಾಮಿ ಏನೋ ಒಂದು ಮಾಡ್ತಿರ್ತೇವೆ. ಅಂಥದ್ರಲ್ಲಿ ಕಳಶದ ತೆಂಗಿನಕಾಯಿ ಇದೆಯಲ್ಲ, ಹೂ ಬಿಟ್ಟಿದೆ ಅನ್ನತಕ್ಕಂಥದ್ದಾದರೆ ಖಂಡಿತ ನಿಮ್ಮ ಮನೆಯಲ್ಲಿ ಒಂದು 15 ದಿನದ ಒಳಗಡೆ, ಮ್ಯಾಕ್ಸಿಮಮ್ 48 ದಿನದ ಒಳಗಡೆ ಒಂದು ಶುಭ ಕಾರ್ಯದ ಸಿಂಚನ, ಯಾವುದೋ ಒಂದು ಕೆಲಸದ ವಿಚಾರ ಇರಬಹುದು, ಮನೆ ವಿಚಾರ ಇರಬಹುದು, ವ್ಯವಹಾರದ ವಿಚಾರ ಇರಬಹುದು, ಮದುವೆ ವಿಚಾರ ಇರಬಹುದು, ಮಾತುಕತೆಯ ವಿಚಾರ ಇರಬಹುದು, ಮನೆ ಬದಲಾವಣೆ ಇರಬಹುದು, ಒಂದು ಇನ್ಕ್ರಿಮೆಂಟ್ ಇರಬಹುದು, ಒಂದು ಪ್ರಮೋಷನ್ ಇರಬಹುದು, ಒಂದು ವಿದೇಶ ಪ್ರಯಾಣ ಇರಬಹುದು, ವಿದೇಶದಲ್ಲಿ ಕೆಲಸ ಇಲ್ಲ ವ್ಯಾಸಂಗ ಇರಬಹುದು. ಇವುಗಳ ಸೂಚನೆಯನ್ನ ಆ ಪ್ರಕೃತಿ ನಿಮಗೆ ಸೂಚಿಸಿ ಕೊಟ್ಟಿರುತ್ತದೆ. ಇದು ಸತ್ಯ. ಸುಮ್ಮನೆ ಬಿಡೋಲ್ಲ, ಇಟ್ಟ ಕಾಯೆಲ್ಲ ಹೂ ಬಿಡೋಲ್ಲ. ಅದು ಗೊತ್ತಿದೆ. ಲಕ್ಷಾಂತರ ಕಾಯಿಗಳ ನಡುವೆ ಯಾವುದೋ ಒಂದು ಕಾಯನ್ನ ನಾವು ಆರಿಸಿದ್ದೇವೆ, ನಮ್ಮವರೆಗೂ ಬಂದಿದೆ. ಅದನ್ನ ಲಕ್ಷಾಂತರ ಜನರು ನಿತ್ಯ ಇಟ್ಟು ಪೂಜೆ ಮಾಡ್ತಿದ್ದೀರಿ. ಅದರಲ್ಲಿ ಯಾರೋ ಒಬ್ಬರಿಗೆ, ಇಬ್ಬರಿಗೆ ಆ ಕಾಯಲ್ಲಿ ಹೂ ಬಿಡತಕ್ಕಂತ ಒಂದು ಫಲಶ್ರುತಿ, ಶುಭ ಸುದ್ದಿಯ ಸಂಕೇತ.